ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಉತ್ತಮ ಮತ್ತು ಕಳಪೆ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಕಳಪೆ ಬಗ್ಗೆ ಇಡೀ ಮನೆ ಒಂದು ಒಮ್ಮತದ ಮೇರೆಗೆ, ಸೊ ಅಲ್ಲಿ ಬಹುಮತದ ಮೇರೆಗೆ ಸೊ ಮಾಡು ಅವರನ್ನ ಅಲ್ಲಿ ಕಳಪೆ ಅಂತ ಡಿಸೈಡ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಎಕ್ಸ್ಪೆಕ್ಟೆಡ್ ಅಂತಾನೆ ಅನ್ಸುತ್ತೆ. ಬಿಕಾಸ್ ಒಂದು ನಾಮಿನೇಷನ್ ಟಾಸ್ಕಲ್ಲಿ ಚಟುವಟಿಕೆನಲ್ಲಿ ಏನು ರೀಸನ್ಗಳನ್ನ ಕೊಟ್ಟರು ಅನ್ನೋಂಥದ್ದು ಇಡೀ ಮನೆ ನೋಡಿದೆ ಆ್ಯಂಡ್ ಇಡೀ ಕರ್ನಾಟಕ ನೋಡಿದೆ. ಆ್ಯಂಡ್ ಎಲ್ರಿಗೂ ಕೂಡ ಅನಿಸಿರೋವಂಥದ್ದು ಮಾಳು ಇನ್ನೂ ಸ್ವಲ್ಪ ಚೆನ್ನಾಗಿ ರೀಸನ್ಗಳನ್ನ ಕೊಡಬೇಕಾಗಿತ್ತು ಅಂತಲೇ ಅನಿಸಿರೋವಂಥದ್ದು. ಬಿಕಾಸ್ ಅದು ಒಂದು ಮುಖ್ಯವಾದಂಥ ಒಂದು ಚಟುವಟಿಕೆ ಆಗಿರೋದ್ರಿಂದ ಸೊ ಅಲ್ಲಿ ಯಾರು ಮನೆಗೆ ಹೋಗಬೇಕು ಅನ್ನೋದು ಕೂಡ ಡಿಸೈಡ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ಸ್ವಲ್ಪ ಮಾಳು ಇನ್ನೊಂದು ಸ್ವಲ್ಪ ಬುದ್ಧಿ ಯೋಚಿಸಿ ಸೊ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಅದನ್ನ ಚೆನ್ನಾಗಿ ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಅವನಿಗೆ ಟೈಮ್ ಕೂಡ ಇರಲಿಲ್ಲ ಅಲ್ಲಿ. ಅವನು ಅದಾದಮೇಲೆ ಸ್ಪಂದನ ಜೊತೆಗೆ ಅಭಿ ಜೊತೆಗೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಕೂಡ ಹೇಳ್ದಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಓಕೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಅವನು ಅಷ್ಟೊಂದು ಕಳಪೆಯಾಗಿ ಕ್ಯಾಪ್ಟನ್ಸಿ ಮಾಡಿಲ್ಲ. ಬಟ್ ಆದರೂ ಕೂಡ ಆ ಒಂದು ಮುಖ್ಯವಾದಂಥ ಚಟುವಟಿಕೆಯಲ್ಲಿ ಆ ಥರದೊಂದು ರೀಸನ್ಗಳು ಬಂದಾಗ ಎಲ್ಲೋ ಇಡೀ ಒಂದು ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಎಲ್ಲರ ಕಣ್ಣು ಕೂಡ ಅವನ ಮೇಲೇ ಇತ್ತು ಅಂತಲೇ ಹೇಳ್ಬೋದು. ಸೊ ಅಗೇನ್ ಬಹುಮತ ಅಂತ ಬಂದಾಗ ನನ್ನ ಪ್ರಕಾರ ಮಾಳುಗೆ ಬಂದಿರುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಕಳಪೆಯಾಗಿ ಮಾಳು ಅವ್ರನ್ನ ತೊಗೊಂಡಿದ್ದಾರೆ. ಕ್ಯಾಪ್ಟನ್ಸಿಯಿಂದ ಕಳಪೆ ಎತ್ತ ಸೊ ಮಾಳು ಎಲ್ಲಿ ತಪ್ಪಾಗಿದ್ದು ಅನ್ನೋ ರೀತಿಯಲ್ಲಿ ಪ್ರೋಮೋದ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವನಿಗೆ ಅಥವಾ ಮಲ್ಲಮ್ಮ ಸೊ ಕೆಲವ್ರಿಗೆಲ್ಲನೂ ಸೊ ರೀಸನ್ಗಳು ಕೊಡಬೇಕು ಅಂತಂದಾಗ ಅದು ಕರೆಕ್ಟಾಗಿ ಬರಲ್ಲ. ಸೊ ನಾವು ನೋಡ್ತಾನೆ ಬಂದಿದ್ದೀವಿ. ಬಟ್ ಅವ್ನು ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಜನಗಳಿಂದ ಆಗಿರುವಂಥದ್ದು ಅಂತಂದಾಗ ಸೊ ಅವತ್ತಿದ್ದಂಥ ಜೋಶು ಕ್ಯಾಪ್ಟನ್ಸಿನಲ್ಲಿ ಇರಲಿಲ್ಲ. ಕ್ಯಾಪ್ಟನ್ ಆಗಬೇಕು ಅಂತಂದರೆ ಇದೆಲ್ಲನೂ ಕೂಡ ಮಾಡಲೇಬೇಕಾಗುತ್ತೆ. ಓಕೆ, ಬಿಗ್ ಬಾಸ್ ಮನೆ ಅಂತಂದಮೇಲೆ ಸೊ ರೀಸನ್ಗಳು ಕರೆಕ್ಟಾಗಿ ಕೊಡಲೇಬೇಕಾಗುತ್ತೆ. ನಾವು ನೋಡಿದ್ದು ಕಷ್ಟ ಆಗುತ್ತೆ, ಬಟ್ ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದಾನೆ. ಬಟ್ ಅವನು ಟ್ರೈ ಮಾಡಿದ್ರು ಕೂಡ ಬೇರೆ ವಿಷಯದಲ್ಲಿ ಸೊ ನಾಮಿನೇಷನ್ ಒಂದು ಚಟುವಟಿಕೆ ಅಂತ ಬಂದಾಗ ಸೊ ಅಲ್ಲಿ ರೀಸನ್ಗಳನ್ನ ಕೊಡಲಿಕ್ಕೆ ಫೇಲ್ ಆಗಿದ್ದಾನೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು ಡಿಸರ್ವಿಂಗ್ ಕಳಪೆ ಅಂತ ಹೇಳಿದ್ರು ಕೂಡ ಸೊ ಈ ಒಂದು ನಮ್ಮ ಮಾಳು ಕಳಪೆ ಆಗಿರೋದ್ರಿಂದ ಇನ್ನು 2-3 ಜನ ಸೊ ಕಳಪೆ ಇರುವಂಥವ್ರು ಸೊ ಅವರು ಎಸ್ಕೇಪ್ ಆದರು ಅಂತ ಹೇಳ್ಬೋದು. ಒಂದು ರಿಷಿ ಆದರೂ ಆಗಿರ್ಬೋದು, ಸುದಿ ಆದರೂ ಆಗಿರ್ಬೋದು. ಸೊ ಈ ಕೆಲವರೆಲ್ಲ ಅಲ್ಲಿ ಏನು ಪರ್ಫಾರ್ಮೆನ್ಸೇ ಇರಲಿಲ್ಲ ಸೊ ಈ ವಾರ ಅಂತ ತೊಗೊಂಡಾಗ ಸೊ ಅಂಥದ್ರಲ್ಲಿ ಅವರು ಎಸ್ಕೇಪ್ ಆದರು ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಮಾಡು ಬಗ್ಗೆ ಈ ಒಂದು ರೀಸನ್ಗಳು ತೊಗೊಂಡಾಗ? ಅಲ್ಲಿ ಕೊಟ್ಟಿರುವಂಥ ರೀಸನ್ಗಳು ನನಗೆ ಅಶ್ವಿನಿ ಅವ್ರನ್ನ ರೀಸನ್ ಬಿಟ್ಟರೆ ನನಗೆ ರಕ್ಷಿತಾ ಕೊಟ್ಟಿರುವಂಥ ರೀಸನ್ ಅದು ನನಗೆ ಒಂಥರ ಕಾಮಿಡಿ ಅಂತ ಅನ್ನಿಸ್ತು. ಆ್ಯಂಡ್ ರಾಶಿಕಾ ಕೊಟ್ಟಂಥ ರೀಸನ್ ಕೂಡ ಕಾಮಿಡಿ ಅಂತ ಅನ್ನಿಸ್ತು. ಅಶ್ವಿನಿ ಅವ್ರದ್ದು ಒಬ್ಬರು ಬಿಟ್ಟರೆ ಸೊ ಮಿಕ್ಕಿರುವಂಥ ಎಲ್ಲ ರೀಸನ್ಗಳು ಕೂಡ ನನಗೆ ಒಂಥರ ತಮಾಷೆ ರೀತಿಯಲ್ಲಿ ಅನ್ನಿಸ್ತು. ಅದು ಸೊ ಮಾಳುಗೆ ಅದು ತೊಗೊಳ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಅವ್ನು ಬೇಕು ಅಂತ ಮಾಡಿರೋಂಥದ್ದಲ್ಲ ಅದು. ಅವ್ನಿಗೆ ಏನು ತಿಳಿಯುತ್ತೆ ಸೊ ಅವ್ನ ಬುದ್ಧಿ ಶಕ್ತಿಗೆ ತಿಳಿದಂಗೆ ಸೊ ಅಷ್ಟು ಹೇಳಿದಾನೆ ಬಿಟ್ಟರೆ ಸೊ ಅವನಿಗೆ ಬುದ್ಧಿ ಇಲ್ಲ ಅನ್ನೋವಂಥದ್ದು, ಆಮೇಲೆ ಅವನೊಂಥರ ಕಾಂಟ್ರಾಕ್ಟರ್ ಅನ್ನೋವಂಥದ್ದು. ಸೊ ಈ ಥರದ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೂಡ ಇವಾಗ ಒಂದು ಕಳಪೆ ಕೊಡೋ ಟೈಮಲ್ಲಿ ಮಾತಾಡ್ತಿದ್ದಾರೆ. ಬುದ್ಧಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನಾಮಿನೇಷನ್ ಅಂತ ಬಂದಾಗ ಅವ್ನು ನೆನ್ಪಿಟ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ಬೋದು, ಅಥವಾ ಅಷ್ಟೊಂದು ಯೋಚನೆ ಮಾಡೋವಂಥ ಶಕ್ತಿ ಇಲ್ಲ ಅಂತ ಹೇಳ್ಬೋದು. ಬಿಟ್ಟರೆ ಸೊ ಬುದ್ಧಿನೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಓಕೆ, ಅವ್ರವ್ರು ನಾಮಿನೇಟ್ ಆಗಿದ್ದಾರೆ. ಇವಾಗ ಕಳಪೆ ಅಂತ ಬಂದಾಗ ಸೊ ಅವ್ರವ್ರ ರೀಸನ್ಗಳು ಕೊಡಬೇಕು ಅಂತಂದಾಗ ಅವ್ರಿಗೆ ಇಷ್ಟವಾದಂಥ ರೀಸನ್ನ ಕೊಡ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಒಟ್ಟಿನಲ್ಲಿ ಕಳಪೆಯಾಗಿ ನಮ್ಮ ಮಾಳು ಅವರು ಆಯ್ಕೆಯಾಗಿದ್ದಾರೆ. ಉತ್ತಮ ಯಾರಾಗಿದ್ದಾರೆ ಅನ್ನೋದು ನೋಡಬೇಕು. ಸೊ ಅದು ಮೇ ಬಿ ಕ್ಯಾಪ್ಟನ್ ರಘು ಅವರೇ ಕೊಡ್ತಾರಾ ಅಥವಾ ಬಹುಮತದ ಮೇರೆಗೆ ಉತ್ತಮ ಕೊಡ್ತಾರ ಅನ್ನೋದು ಸೊ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮಾಳು ಕಳಪೆ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.